ನಾವು ಮಾಡೋ ಪ್ರಯೋಗದ ಹೆಸರು ಆಸ್ಮೋಸಿಸ್. ಆಸ್ಮೋಸಿಸ್ ಅಂದರೆ ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಪ್ರದೇಶದ ಕಡೆಗೆ ಸ್ವಯಂ ಚಾಲಿತವಾಗಿ ಚಲಿಸುವ ಪ್ರಕ್ರಿಯೆಯನ್ನು ನಾವು ಆಸ್ಮೋಸಿಸ್ ಅಂತೀವಿ. ಈ ಪ್ರಯೋಗ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 2 ಮೊಟ್ಟೆ, ಚಮಚ, 2 ಲೋಟ, ಬಟ್ಟೆ, ಪೆನ್, ಮೆಜರ್ ಪೇಪರ್, ಡಾಯ್ಲೆಟ್, HCl. ಈ ಪ್ರಯೋಗ ಮಾಡುವ ಮೊದಲನೇ ಹಂತ 2 ಲೋಟಗಳನ್ನು ತೆಗೆದುಕೊಂಡು ಇದರಲ್ಲಿ ಡೈಲೆಟ್ HCl ಅನ್ನು ಹಾಕಿಕೊಳ್ಳಬೇಕು. ನಂತರ ಈ ಲೋಟದಲ್ಲಿ ಮೊಟ್ಟೆಯನ್ನು ಹಾಕಬೇಕು. ಈ ಲೋಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದನ್ನು ನಾವು ಕಾಣಬಹುದು. ಐದು ಗಂಟೆಗಳ ಕಾಲ ಹೀಗೆ ಬಿಟ್ಟ ನಂತರ ಈ ಮೊಟ್ಟೆಯಲ್ಲಿನ ಪದರು ಕಳಚಿ ಹೋಗುತ್ತದೆ. ಆನಂತರ ಈ ಮೆಜರ್ ಪೇಪರ್ನಿಂದ ಮೊಟ್ಟೆಯನ್ನು ಅಳತೆ ಮಾಡಬೇಕು. ಈ ಮೆಜರ್ಮೆಂಟ್ ಪೇಪರ್ನಿಂದ ಈ ಮೊಟ್ಟೆಯನ್ನು ಅಳತೆ ಮಾಡಬೇಕು. ಹೀಗೆ ಈ ಮೆಜರ್ ಪೇಪರ್ನಿಂದ ಈ ರೀತಿಯಾಗಿ ಅಳತೆಯನ್ನು ಮಾಡಬೇಕು. ಇದಾದ ನಂತರ 2 ಲೋಟಗಳನ್ನು ತೆಗೆದುಕೊಂಡು 2 ಲೋಟಗಳಲ್ಲಿ ನೀರನ್ನು ಹಾಕಿ 1 ಲೋಟದಲ್ಲಿ ಉಪ್ಪನ್ನು ಹಾಕಬೇಕು, 1 ಲೋಟದಲ್ಲಿ ಸಾಧಾರಣ ನೀರನ್ನು ಬಿಡಬೇಕು. ಆದ ಮೇಲೆ ಈ ಮೊಟ್ಟೆಗಳನ್ನು 2 ಲೋಟದಲ್ಲಿ ಹಾಕಬೇಕು. ಕಾಲದವರೆಗೆ ಅಷ್ಟೇ ಬಿಡಬೇಕು. 5 ಗಂಟೆಗಳ ನಂತರ ಈ ಲೋಟವನ್ನು ಅಷ್ಟೇ ಬಿಟ್ಟಾಗ ಈ 2 ಲೋಟದಲ್ಲಿ ಮೊಟ್ಟೆಯಲ್ಲಿ ಆಗಿರುವ ಬದಲಾವಣೆಯನ್ನು ನಾವು ನೋಡಬಹುದು. ಮೊಟ್ಟೆಯನ್ನು ತೆಗೆದುಕೊಳ್ಳಬೇಕು. ಉಪ್ಪು ನೀರು ಹಾಕಿದ ನಂತರ ಲೋಟದಲ್ಲಿ ಇದ್ದ ಮೊಟ್ಟೆ ಕುಗ್ಗಿ ಹೋಗುತ್ತದೆ ಮತ್ತು ಸಾಧಾರಣ ನೀರಿನಲ್ಲಿ ಹಾಕಿದ ಮೊಟ್ಟೆ ಕುಗ್ಗುತ್ತದೆ. ಈ 2 ಮೊಟ್ಟೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಸ್ಪರ್ಶಿಸೋಣ. ಈ ಮೊಟ್ಟೆ ಕುಗ್ಗಿದೆ. ಈ ಮೆಜರ್ ಪೇಪರ್ನಿಂದ ಈ ರೀತಿಯಾಗಿ ಅಳತೆ ಮಾಡಬೇಕು. ಇದರಿಂದ ಈ ಮೊಟ್ಟೆ ಕುಗ್ಗಿ ಹೋಗಿದೆ. ಸಾಧಾರಣ ನೀರಿನಲ್ಲಿ ಹಾಕಿದ ಮೊಟ್ಟೆಯನ್ನು ಅಳತೆ ಮಾಡೋಣ. ಈ ಮೊಟ್ಟೆ ಅಳತೆ ಹೆಚ್ಚಾಗಿದೆ ಅಂದರೆ ಉಪ್ಪಿದೆ. ಈ ಸಾಧಾರಣ ನೀರಿನಲ್ಲಿ ಹಾಕಿದಂಥ ಮೊಟ್ಟೆ ಉಬ್ಬಿರುವುದನ್ನು ನಾವು ನೋಡಬಹುದು. ಈ ಆಸ್ಮೋಸಿಸ್ ಪ್ರಯೋಗವನ್ನು ವೈದ್ಯಕೀಯ ಕ್ಷೇತ್ರದ